ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯ ದೇವರ ವಾಕ್ಯ ಭಾಗಗಳು ನಿಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿ ಇದೆ ಅಂತ ನಾನು ನಂಬುವಂತವನಾಗ್ತೀನಿ. ಪ್ರತಿದಿನ ಈ ವಾಕ್ಯಗಳು ನಿಮಗೆ ಆಶೀರ್ವಾದಕರವಾಗಿ ಇರುವಾಗ ನೀವು ಇದನ್ನು ನಿಮ್ಮ ಸ್ನೇಹಿತರುಗಳೊಟ್ಟಿಗೆ ಹಂಚಿಕೊಳ್ಳುವಂಥವರಾಗ್ರಿ. ಅನೇಕರನ್ನ ಈ ವಾಕ್ಯ ಭಾಗಗಳಿಂದ ಆಶೀರ್ವದಿಸ್ರಿ. ಪ್ರತಿ ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯಗಳನ್ನು ಕಲಿಯುವುದರಿಂದ ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದೊಳ್ಳೆ ಆಶೀರ್ವಾದವನ್ನು ಕರ್ತನು ಕೊಡುವವನಾಗಿದ್ದಾರೆ. ಹಾಗೆಯೇ ಈ ದಿನದಲ್ಲೂ ಕೂಡ ಆತನ ವಾಕ್ಯ ನಮಗೆ ಬೋಧನೆ ಮಾಡಿ ಕಲಿಸುತ್ತಿರುವ ವಿಷಯ ಏನೆಂದರೆ, ಪ್ರಲಾಪಗಳು 3ನೇ ಅಧ್ಯಾಯದ 21ನೇ ವಚನದಲ್ಲಿ, ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆಯುಂಟಾಗುತ್ತದೆ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲಿ ನಾವು ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳಬೇಕು. ನಾವೆಷ್ಟೋ ಬಾರಿ ನಮ್ಮ ಯೋಚನೆಯೆಲ್ಲ ಬರೀ ನಮ್ಮ ಕಷ್ಟ ಸಂಕಟಗಳಾಗಿರ್ತದೆ. ಎಷ್ಟೋ ಬಾರಿ ನಮ್ಮ ಚಿಂತೆಯೆಲ್ಲ ಬರೀ ನಮ್ಮ ಜೀವಿತ, ನಮ್ಮ ಕಾಲಗಳು, ನಮಗಿರುವಂಥ ಪರಿಸ್ಥಿತಿಗಳು ಇದೇ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತದೆ. ಆದರೆ ಆತ್ಮಿಕ ಮನುಷ್ಯರಾದ ನಾವು ನಿತ್ಯವೂ ನೆನಪಿಗೆ ತರಬೇಕಾದ ಒಂದು ಕಾರ್ಯ ಇದೆ. ಅದೇನೆಂದರೆ ಕರ್ತನ ಕೃಪೆ ಮತ್ತು ಕರುಣೆ. ಯಾಕೆ ನಾವು ದೇವರ ಕರುಣೆಯನ್ನು ನೆನೆಸಿಕೊಳ್ಬೇಕು? ಯಾಕೆ ಕೃಪೆಯನ್ನು ನೆನೆಸಿಕೊಳ್ಬೇಕು? ಅಯ್ಯೋ ಬ್ರದರ್, ಆ ವಿಷಯಗಳನ್ನು ನೆನೆಸಿಕೊಳ್ಳುವಂಥ ಸಮಯ ನನ್ನ ಬದುಕಿನಲ್ಲಿ ಇಲ್ಲ, ಬರೀ ಗೋಳಾಟದಲ್ಲಿ ತುಂಬಿಕೊಂಡಿದೆ, ಬರೀ ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಾ ಇದ್ದೀನಿ. ಈ ಸಮಯದಲ್ಲಿ ಯಾಕೆ ನಾನು ದೇವರ ಕೃಪೆಯನ್ನು ನೆನೆಸ್ಕೊಳ್ಬೇಕು? ದೇವರು ಮಾಡಿದ್ದಾರೆ ಹೌದು, ಆದರೆ ನನ್ನ ಬದುಕು ಇದೆಯಲ್ಲ, ನನ್ನದು ನಾನು ನೋಡಿಕೊಳ್ಳುವುದೇ ಎಷ್ಟೋ ಕಷ್ಟವಾಗಿದೆ ಅನ್ನುವ ಮಾತುಗಳನ್ನು ನಾವು ಮಾತನಾಡ್ತೀವಿ, ಹೌದಲ್ವಾ? ಆದರೆ ನಮಗೆ ವಾಕ್ಯ ಕಲಿಸಿಕೊಡುತ್ತಿರುವಂಥ ಒಂದು ಶ್ರೇಷ್ಠತೆ ಏನು ಗೊತ್ತಾ? ನಾವು ಬರೀ ನಮ್ಮ ಚಿಂತೆ, ನಮ್ಮ ಸಂಕಟ, ನಮ್ಮ ಯೋಚನೆಗಳ ಬಗ್ಗೆಯೇ ನಾವು ನೆನಪಿಸಿಕೊಳ್ಳುತ್ತಾ ಬರೀ ನಮ್ಮ ಕಾರ್ಯಗಳನ್ನೇ ನಾವು ಮೆಲುಕು ಹಾಕುತ್ತಾ, ಅಯ್ಯೋ ನನ್ನ ಬದುಕು ಹೀಗಿದೆ, ಅವ್ರು ನನಗೆ ಹೀಗೆ ಮಾಡಿದ್ರು, ಅವ್ರು ನನಗೆ ಮೋಸ ಮಾಡಿದ್ರು, ಅದನ್ನು ಮಾಡಿದ್ರು, ನಾವು ಇದನ್ನೇ ಮೆಲುಕು ಹಾಕುತ್ತಾ ಇದನ್ನೇ ನೆನಪಿಸಿಕೊಳ್ಳುತ್ತಾ ಇರುವುದಾದರೆ ನಮ್ಮ ಬದುಕು ಇನ್ನು ನಾವು ನಿರೀಕ್ಷೆಯಲ್ಲಿ ಕುಂದುತ್ತಾ ಹೋಗ್ತೇವೆ, ನಂಬಿಕೆಯಲ್ಲಿ ಕುಂದುತ್ತಾ ಹೋಗ್ತೇವೆ, ದೇವರ ಭಯಭಕ್ತಿಯಲ್ಲಿ ನಾವು ಕುಗ್ಗುತ್ತಾ ಹೋಗ್ತಾ ಇರ್ತೇವೆ, ದೇವರ ಮೇಲಿರುವಂತಹ ನಂಬಿಕೆಯಲ್ಲಿ ಕುಗ್ಗುತ್ತಾ ಹೋಗ್ತಾ ಇರ್ತೇವೆ. ಆದರೆ ನಾವೆಂತಹ ಸಂಕಟಗಳಲ್ಲಿ ಇರುವುದಾದರೂ, ಎಂತಹ ಇಕ್ಕಟ್ಟಿನಲ್ಲಿ ಹಾದು ಹೋಗುತ್ತಿರುವುದಾದರೂ ದೇವರ ಕರುಣೆಯನ್ನು ನಾವು ನೆನಪಿಗೆ ತಂದುಕೊಂಡ್ರೆ ಆಗುವ ಆಶೀರ್ವಾದ ಏನು ಗೊತ್ತಾ? ಅದರಿಂದ ನಮಗೆ ನಿರೀಕ್ಷೆ ಹೆಚ್ಚುತ್ತದೆ. ನಿರೀಕ್ಷೆ ಹೆಚ್ಚುತ್ತದೆ ಅಂದರೆ ಅರ್ಥ, ನಮ್ಮ ಬದುಕಿನಲ್ಲಿ ಈ ಒಂದು ಸಂಕಟದ ಸಮಯದಲ್ಲೂ ಕೂಡ ದೇವರು ಅದ್ಭುತ ಮಾಡುತ್ತಾರೆ ಅನ್ನುವ ಒಂದು ನಿರೀಕ್ಷೆ. ಎಂತಹ ರೋಗದ ಸಂದರ್ಭದಲ್ಲೂ ಕೂಡ ನನ್ನನ್ನೂ ಯೇಸು ಸೌಖ್ಯಪಡಿಸ್ತಾರೆ ಅನ್ನುವ ನಿರೀಕ್ಷೆ. ಅಂದರೆ ಅದೆಂತಹ ಗಳಿಗೆಯಾಗಿರಲಿ, ನಾವು ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುವುದಾದರೆ ಕರ್ತನ ವಾಕ್ಯ ಮಾತನಾಡಿ ಹೇಳ್ತಾ ಇದೆ, ನಿಶ್ಚಯವಾಗಿ ನಮಗೆ ನಿರೀಕ್ಷೆ ಹೆಚ್ಚುವಂಥದ್ದಾಗ್ತದೆ, ನಿರೀಕ್ಷೆ ವೃದ್ಧಿಯಾಗ್ತದೆ, ದೇವರ ಮೇಲಿರುವ ನಂಬಿಕೆ ಹೆಚ್ಚುತ್ತದೆ. ಯಾವುದು ಬೇಕೋ ಬರೀ ಗೋಳಾಟಗಳನ್ನು ನೆನಪಿಸಿಕೊಂಡು ಇನ್ನೂ ಕುಗ್ಗಿ ಹೋಗುವುದಾ, ಅಥವಾ ದೇವರ ಕೃಪೆಯನ್ನು ನೆನೆಸಿಕೊಂಡು ಅದನ್ನು ನೆನಪು ಮಾಡಿಕೊಂಡು, ದೇವರೇ ಎಂತಹ ದಿನಗಳಲ್ಲೆಲ್ಲ ನನ್ನನ್ನು ರಕ್ಷಿಸಿದ್ದೀರಲ್ಲ, ನಿಮಗೆ ಸ್ತೋತ್ರ ಅಯ್ಯ ಅಂತ ಹೇಳುವುದು. ಯಾಕೆಂದರೆ ನಾವು ದೇವರ ಕಾರ್ಯಗಳನ್ನು ನೆನಪಿಸಿಕೊಳ್ಳುವಾಗಲೆಲ್ಲ ಒಂದು ಆಶೀರ್ವಾದವನ್ನು ದೇವರು ಮಾಡಿಕೊಡ್ತಾರೆ. ಇವತ್ತು ನಿಮ್ಮ ಬದುಕಿನಲ್ಲಿ ಕರ್ತನ ಎಷ್ಟೋ ಕೃಪೆಯನ್ನು ನೆನೆಸಿಕೊಳ್ಳುವುದು ಉಂಟು. ಅದೆಲ್ಲವನ್ನು ನೆನಪಿಸಿ ಒಂದು ಬಾರಿ ಸ್ತೋತ್ರ ಮಾಡಿರಿ. ಈ ದಿನ ಒಂದು ಅದ್ಭುತ ನಡೀತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಯ್ಯ. ನಿನ್ನ ವಚನದಿಂದ ನಮ್ಮೆಲ್ಲರನ್ನ ಅಪ್ಪ ಮಾತನಾಡಿ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನಮ್ಮ ಬದುಕಿನಲ್ಲಿ ಕರ್ತನೆಪ್ಪ ನಿನ್ನ ಒಂದು ಕಾರ್ಯಗಳನ್ನು, ನಿನ್ನ ಕರುಣೆಯನ್ನು, ನಿನ್ನ ಕೃಪೆಯನ್ನು ನಾವಿವತ್ತು ನೆನಪಿಗೆ ತಂದುಕೊಳ್ಳುತ್ತೇವೆ. ಅಪ್ಪ, ಎಷ್ಟೋ ಸಂಕಟಗಳಿಂದೆಲ್ಲ ಬಿಡಿಸಿದ್ದೀರಾ, ಅದೆಲ್ಲವನ್ನು ನೆನಪಿಗೆ ತಂದುಕೊಳ್ಳುತ್ತೇವೆ. ಅದನ್ನು ನೆನಪಿಸಿ ನಾವು ಒಂದು ಬಾರಿ ಸ್ತೋತ್ರ ಮಾಡುತ್ತೇವೆ. ಅಪ್ಪ, ನಿನ್ನ ಕಾರ್ಯಗಳನ್ನು ವರ್ಣಿಸಿ ಸ್ತೋತ್ರ ಮಾಡುವಾಗ ನಮಗೆ ಈ ದಿನದಲ್ಲಿ ಇರುವ ಅಡೆತಡೆಗಳು ಮಾರ್ಪಡಲಿ, ಕಾರ್ಯಗಳೆಲ್ಲವೂ ಸಫಲವಾಗಲಿ. ನಿನ್ನ ಕೃಪೆ ಆ ದಿನದಲ್ಲಿ ರಕ್ಷಿಸಿದ ಪ್ರಕಾರವೇ ಅದು ಇವತ್ತೂ ನಮ್ಮನ್ನು ರಕ್ಷಿಸಲಿ ಅಂತ ನಾವು ನೆನಪಿಸಿ ಸ್ತೋತ್ರ ಮಾಡುತ್ತೇವೆ. ಪ್ರಿಯ ಮಕ್ಕಳ ಬದುಕಿನ ಪರಿಸ್ಥಿತಿಗಳು ಮಾರ್ಪಡಲಿ, ಅವರ ಸಂಗತಿಗಳನ್ನು ನೀನು ಆಶೀರ್ವದಿಸು. ನಿನ್ನ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.